ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಥವಾ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇದು ಕೂಡ ತುಂಬಾ ಖುಷಿಯಾದಂತಹ ಒಂದು ವಿಚಾರ. ಆ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಬಂದಿರುವಂಥದ್ದು. ಬನ್ನಿ ಹಾಗಿದ್ರೆ ಆ ಖುಷಿಯ ವಿಚಾರ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊನ್ನೆ ಅಷ್ಟೇ ನಾನು 4,000 ವಾಚ್ ಅವರ್ ಕಂಪ್ಲೀಟ್ ಆಯಿತು ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದ್ರ ಜೊತೆ ನಾನು ಹೇಳಿದ್ದೆ 4K ಸಬ್ಸ್ಕ್ರೈಬರ್ ಆದಾಗಲೂ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅಂತ. ಸೊ ಇವತ್ತು ಆ ಒಂದು ದಿನ ಬಂದಿದೆ. 4K ಸಬ್ಸ್ಕ್ರೈಬರ್ ನಂದು ಕಂಪ್ಲೀಟ್ ಆಗಿದೆ. ಆ ಒಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಹೇಳಿ ಬಂದಿದ್ದೇನೆ. ಬನ್ನಿ ಹಾಗಿದ್ರೆ ನನ್ನ 4K ಸಬ್ಸ್ಕ್ರೈಬರ್ ಜರ್ನಿ ಹೇಗಿತ್ತು ಅಂತೇಳಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣಕರ್ತರು ನೀವುಗಳೇ ಅಲ್ವಾ. ಸೊ ಹಾಗಾಗಿ ನಿಮ್ಮ ಜೊತೆನೇ ನಾನು ಖುಷಿಯಿಂದ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರೋ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ, ಯಾರೆಲ್ಲ ನನ್ನ ಹಿತೈಷಿಗಳಿದ್ದೀರೋ, ಯಾರೆಲ್ಲ ನಾನು ವಿಡಿಯೋ ಹಾಕಿದ ತಕ್ಷಣ ನೋಡ್ತೀರೋ, ನಿಮಗೆಲ್ಲರಿಗೂ ಕೂಡ ನಾನು ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಂದೆಂದಿಗೂ ನಾನು ಚಿರಋಣಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಈ 4,000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಬೇಕಾದ್ರೆ ತುಂಬಾನೇ ಕಷ್ಟ ಇತ್ತು ಫ್ರೆಂಡ್ಸ್. ಒಂದೊಂದು ವಿಡಿಯೋ ಹಾಕುವಾಗಲೂ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಆಗೋದು ತುಂಬಾನೇ ಕಷ್ಟ. ಸೊ ಅಂಥದ್ರಲ್ಲಿ ನನಗೆ 4,000 ಆಗಿದೆ ಅಂತ ಹೇಳಿದ್ರೆ ಇದು ನನ್ನ ಪಾಲಿಗೆ ನನಗೆ ದೊಡ್ಡ ವಿಷಯನೇ. ಇನ್ನು ಮುಂದಕ್ಕೆ ಕೂಡ 5K ಹಾಗೇನೆ 10K ಆಗಲಿ ಅಂತ ಆರೈಸಿ ಅಂತ ಕೇಳ್ತಾ ಇದ್ದೇನೆ. ಸೊ ನಾನಂದರೆ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಯಾವ ವಿಡಿಯೋದಲ್ಲಿ ಬರ್ಬೋದು ನನಗೆ ಸಬ್ಸ್ಕ್ರೈಬರ್ ಅನ್ನೋ ಒಂದು ಹೋಪ್ ಇರಲಿಲ್ಲ, ಕೆಲವೊಂದಕ್ಕೆ ಬರ್ತಾ ಇತ್ತು. ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಭಜನಾ ವೀಡಿಯೋಸ್ನ ಹಾಕ್ತಾ ಇದ್ದೆ, ಹಾಗೆಯೇ ವ್ಲಾಗ್ ಮಾಡಿ ಹಾಕ್ತಾ ಇದ್ದೆ. ಇನ್ನು ಕೆಲವೊಂದು ಹಳ್ಳಿ ಮದ್ದಿನ ವಿಚಾರವನ್ನು ಹಾಕ್ತಾ ಇದ್ದೆ. ಸೊ ಹಾಗೆ ಇನ್ನೊಂದು ತುಳು ವ್ಲಾಗ್ ಕೂಡ ಹಾಕಿದ್ದೆ. ಇನ್ನು ಕೆಲವರದ್ದು ಸಾಧಕರ ಪರಿಚಯ, ಹಾಗೆ ಸ್ವರಚಿತ ಕವನ. ನನ್ನ ಮಗ ಪ್ರದ್ವಿನ್ ಪಾಪ ತುಂಬ ಡ್ಯಾನ್ಸ್ ಮಾಡ್ತಾ ಇದ್ದ. ಸೊ ಅವನು ಮಾಡಿರುವ ಡ್ಯಾನ್ಸಿಗೆ ಕೂಡ ನನಗೆ ತುಂಬ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಸೊ ಹಾಗೆಯೇ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ರೀಲ್ಸ್ ಮಾಡ್ತಾ ಇದ್ವಿ. ಹೀಗೆ ನನ್ನ ಒಂದು ಜರ್ನಿಯಲ್ಲಿ ನನಗೆ ತುಂಬ ಜನ ಸಪೋರ್ಟಿವ್ ಆಗಿ ನಿಂತಿದ್ರು. ಸೊ ಅವರಿಗೆಲ್ಲರಿಗೂ ಕೂಡ ಈ ಒಂದು ಸಬ್ಸ್ಕ್ರೈಬರ್ ಆಗಿರುವ ಖುಷಿಯಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆ ಎಲ್ಲ ಖುಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಬಂದಿರುವಂಥದ್ದು. ಇನ್ನು ಕೂಡ ನಾನು 5K 10K ಸಬ್ಸ್ಕ್ರೈಬರ್ ಆಗೋ ಒಂದು ಖುಷಿಯಲ್ಲಿದ್ದೇನೆ. 5K ಸಬ್ಸ್ಕ್ರೈಬರ್ ಆಗುವಾಗ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದೇನೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಆ ಟೈಮಿಗೆ ಬರುವಾಗ 5K ಲೇಟ್ ಆಗ್ತದಾ ಇಲ್ಲ 5K ಬೇಗ ಆಗ್ಬೋದಾ ಅನ್ನೋದು ಗೊತ್ತಿಲ್ಲ ನನಗೆ. ಆದಷ್ಟು ಬೇಗ ಆಗಲಿ ಅಂತ ಹಾರೈಸಿ ಅಂತ ನನ್ನ ಹಿತೈಷಿಗಳೆಲ್ಲರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. 4,000 ಜನ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಸಬ್ಸ್ಕ್ರೈಬರ್ ಮಾತ್ರ ಅಲ್ಲ, ದಯವಿಟ್ಟು ನನ್ನ ಒಂದು ಏನು ವಿಡಿಯೋಸ್ ಹಾಕ್ತೇನೆ ಅದನ್ನು ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ನಾನು ಒಂದು ನನ್ನ YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿರೋ ಮಟ್ಟಿಗೆ ನೋಡಿದ್ದು ನನ್ನ ಸಬ್ಸ್ಕ್ರೈಬರ್ ಕಡಿಮೆ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ. ಯಾರು ಸಬ್ಸ್ಕ್ರೈಬರ್ ಆಗಲಿಲ್ವೋ ಅವರು ಹೆಚ್ಚು ಜನ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬರ್ ಆದವರು ಕೂಡ ನೋಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡದೆ ಯಾರು ನೋಡ್ಕೊಳ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು. ಸೊ ಬನ್ನಿ ಇನ್ನು ನೆಕ್ಸ್ಟ್ 5K ಸಬ್ಸ್ಕ್ರೈಬರ್ ಆಗುವಾಗ ಸೆಲೆಬ್ರೇಷನ್ ಮಾಡೋಣ. ನೋಡಿ ನನ್ನ ಪ್ರದ್ವಿ ಇಲ್ಲಿದ್ದಾನೆ, ನನ್ನ ಬೆಸ್ಟ್ ಡ್ಯಾನ್ಸ್ ಪಾರ್ಟ್ನರ್ ಅಂತ ಹೇಳ್ಬೋದು. ಪಾಪ ಇವನು ಕೂಡ ನನಗೆ ತುಂಬ ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದಾನೆ. ದಿನಕ್ಕೆ ಒಂದು 5, 6 ಅಥವಾ 10 ಡ್ಯಾನ್ಸ್ ಎಲ್ಲ ಮಾಡಿ ಇವನ ಡ್ಯಾನ್ಸಲ್ಲಿ ನನಗೆ ತುಂಬ ಆಲ್ಮೋಸ್ಟ್ ಒಂದು 3,000 ಸಬ್ಸ್ಕ್ರೈಬರ್ ನನ್ನ ಮಗನೇ ಮಾಡಿಕೊಟ್ಟಿದ್ದಾನೆ. ಇನ್ನು ಬೇರೆ ಇನ್ನಿತರ ವ್ಲಾಗ್ ಆಗಿರ್ಬೋದು, ನಮ್ಮದು ಕುಣಿತ ಭಜನೆ ಆಗಿರ್ಬೋದು, ಆಮೇಲೆ ರಿಲೇಟಿವ್ಸ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು. ಸೊ ನಾನು ಹಾಕಿರೋ ವ್ಲಾಗ್, ನಾನು ನನ್ನ ಹಸ್ಬೆಂಡ್ ಮಾಡಿರೋ ಡ್ಯಾನ್ಸ್, ಇನ್ನು ಇನ್ನಿತರ ಬೇರೆ ಒಂದು ವೀಡಿಯೋಸ್ನಲ್ಲೆಲ್ಲ ಬಂದಿರುವಂತಹ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು. ಆದರೆ ಹೈಯೆಸ್ಟ್ ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿರೋದು ನನ್ನ ಮುದ್ದು. ಸೊ ಇವನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ನಾನು ಬಾ ನಾವು ಡ್ಯಾನ್ಸ್ ಮಾಡೋಣ ಅಂತ ಹೇಳಿದ ತಕ್ಷಣ ಪಾಪ ಬರ್ತಾನೆ. ಸೊ ಹಾಯ್ ಹೇಳಿ ಎಲ್ರಿಗೂ. ನನ್ನ ಡ್ಯಾನ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು, ಸಪೋರ್ಟ್ ಮಾಡಿ ಅಂತ. ನನ್ನ ಡ್ಯಾನ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನೋಡ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮಾಡಿಬಿಡಿ. ಓಕೆ, ನಾನು ಇನ್ನೂ ಕೂಡ ಡ್ಯಾನ್ಸ್ ಮಾಡ್ತೇನೆ. ಇನ್ನು ಕೂಡ ಡ್ಯಾನ್ಸ್ ಮಾಡ್ತೇನೆ. ನೋಡಿ ಹಾರೈಸಿ. ನೋಡಿ ಆಯ್ಸಿ. ಹಾಗೆ ಓಕೆ, ನೋಡಿ ಯಾರಾದರೂ ಇದುವರೆಗೂ ನನ್ನ ಒಂದು ಶಾರ್ಟ್ಸಲ್ಲಿ ಡ್ಯಾನ್ಸ್ ನೋಡೋದಿದ್ರೆ ಪ್ರದ್ವಿನ್ನ ಡ್ಯಾನ್ಸ್ ನೋಡಿ ಅವನಿಗೆ ಆಗೋ ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಾನೆ. ಹಾಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ. ಅವನಿಗೆ ಆಲ್ಮೋಸ್ಟ್ 2,000ಕ್ಕಿಂತ ಮೇಲೂ ಒಂದು ಹತ್ರ 3,000 ಸಬ್ಸ್ಕ್ರೈಬರ್ ನನ್ನ ಮಗನ ಡ್ಯಾನ್ಸಿಗೆ ಕೊಟ್ಟಿದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಹಾಗೆ ತುಂಬ ಲೈಕ್ಸ್ ಕೂಡ ಕೊಡ್ತಾ ಇದ್ದೀರಿ. ಸೊ ಹೀಗೆ ನಮ್ಮನ್ನು ಬೆಳೆಸಿ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದೇನೆ. ದಯವಿಟ್ಟು ನಿಮ್ಮ ಸಪೋರ್ಟು ಹೀಗೆ ಇರಲಿ. ಇನ್ನೊಂದು ಹೇಳಬೇಕು, ನಾನು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡುವವರಿದ್ದರೆ ಅವರಿಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ನಮ್ಮ ಬಗ್ಗೆ ಯಾರಾದರೂ ಅವಮಾನ ಮಾಡೋದು, ನಿಂದನೆ ಮಾಡೋದು ಏನಾದರೂ ಹೇಳ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಮ್ಮ ಕಿವಿಗೆ ನೀವು ಹಾಕ್ಕೊಳ್ಬೇಡಿ. ನೀವು ಸಾಧನೆ ಮಾಡ್ತಾನೆ ಹೋಗಿ. ಅವರೆಲ್ಲರಿಗೂ ಅವತ್ತು ಉತ್ತರ ಕೊಡಬೇಡಿ. ಮುಂದೊಂದು ದಿನ ಉತ್ತರ ಕೊಡುವಂತಹ ದಿನ ಬರುತ್ತೆ. ಸೊ ಅವತ್ತಿನವರೆಗೆ ಸುಮ್ಮನೆ ಕಾದು ಮೌನವಾಗಿರಿ. ನೀವೇನು ಮಾಡಬೇಕು ಅಂತ ಹೊರಟಿದ್ದೀರೋ ಅದರ ಮೇಲೆ ನಿಮಗೆ ನಂಬಿಕೆ ಇರಲಿ. ನಂಬಿಕೆಯ ಜೊತೆ ನಿಮ್ಮ ಮೇಲೆ ನಿಮಗೆ ಒಂದು ಧೈರ್ಯ ಇರಲಿ. ಆ ಧೈರ್ಯದ ಜೊತೆಗೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋ ಪ್ರಯತ್ನನ ಮಾಡಬೇಡಿ. ನೀವು ಮಾಡೋ ಕೆಲಸ ಯಾವತ್ತೂ ನಿಯತ್ತಾಗಿರಲಿ, ಪ್ರಾಮಾಣಿಕತೆಯಿಂದ ಇರಲಿ. ನಮಗೆ ನಂಬಿಕೆ ಇದ್ದುಕೊಂಡು ನಮ್ಮ ಮೇಲೆ ನಮಗೆ ಸ್ಥಿರತೆ ಇಟ್ಟುಕೊಂಡು ನಾವೊಂದು ಕೆಲಸವನ್ನು ಮಾಡೋಣ. ಆಗ ಯಾರೇ ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ಅವರಿಗೆ ನಾಳೆ ಒಂದು ದಿನ ಸಮಯಕ್ಕೆ ಸರಿಯಾಗಿ ನಾವು ಉತ್ತರವನ್ನು ಕೊಡ್ಬೋದು. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದರೆ, ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ, ಅವರು ಏನಾದರೂ ಹೇಳುವಾಗ ಕಿವುಡರಾಗಿರಿ. ನಿಮಗೆ ತುಂಬ ಕೋಪ ಬಂದಾಗ ಮೂಕರಾಗಿರಿ. ಆಮೇಲೆ ಸಮಯ ಬರುತ್ತೆ, ಆವಾಗ ನೀವು ಅವರಿಗೆ ಉತ್ತರವನ್ನು ಕೊಡ್ಬೋದು. ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಈ ಥರದೆಲ್ಲ ನಡೆಯೋದು ಸಾಮಾನ್ಯ. ಕೆಲವೊಬ್ಬರು ಹೇಳೋದು ಬರೀ ವಿಡಿಯೋ ಮಾಡ್ತಾ ಇರ್ತಾಳೆ, ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಈ ಥರದ ಮಾತುಗಳು ಇದ್ದೇ ಇರುತ್ತೆ. ಈ ಥರದ ಮಾತುಗಳೆಲ್ಲ ಬಂದರೆ ದಯವಿಟ್ಟು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರಿಗಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಇದ್ರೆ ಇಂತಹ ವಿಚಾರಗಳನ್ನು ಕಿವಿಗೆ ಹಾಕೊಳ್ಬೇಡಿ ಅಂತ ಸಜೆಷನ್ ಕೊಡ್ತಾ ಇತ್ತು. ನನ್ನ ಒಂದು ಜರ್ನಿ ಹೇಗಿತ್ತು ಅಂತ ನಿಮಗೆ ಹೇಳಿದೆ. 4K ಸಬ್ಸ್ಕ್ರೈಬರ್ ಸಂಭ್ರಮವನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಬಾಯ್ ಬಾಯ್ ಹೇಳು. ಓಕೆ, ಬಾಯ್ ಬಾಯ್.